Hi children, good morning to everybody. Today we are going to see the next part of the gravitation lesson. Okay, the sums I will teach in a separate video. Now we are going to move to the next topic, that is importance of the universal law of gravitation. Importance to the universal law of gravitation. The universal law of gravitation successfully explained several phenomena which were believed to be unconnected. The force that binds us to the earth, the motion of the moon around the earth, okay, several phenomena ಇದೆ ಅಥವಾ ಫ್ಯಾಕ್ಟ್ ನಿಜಗಳು ಅಂತ ಹೇಳ್ತಾರ. ಸೊ ಅದ್ರ ಮೇಲೆ ಇದನ್ನ ಡಿರೈವ್ ಮಾಡಿದ್ರೆ ಏನೇನು ಇಂಪಾರ್ಟೆನ್ಸ್ ಬನ್ನಿ ನೋಡೋಣ. ದ ಮೇನ್ ಫಸ್ಟ್ ಥಿಂಗ್ ಇಸ್ ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದಿ ಅರ್ತ್, ದ ಮೋಷನ್ ಆಫ್ ದಿ ಮೂನ್ ಅರೌಂಡ್ ದ ಅರ್ತ್. ದ ಮೋಷನ್ ಆಫ್ ದ ಮೂನ್ ಹೆಂಗಿರುತ್ತೆ, ಅರೌಂಡ್ ದ ಅರ್ತ್ ಸುತ್ತಲೂ ಇರುತ್ತೆ. ದ ಮೋಷನ್ ಆಫ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್, ದ ಮೋಷನ್ ಆಫ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ದ ಟೈಡ್ಸ್ ಡ್ಯೂ ಟು ದಿ ಮೂನ್ಸ್ and the sun, the tides due to the moons and the sun. Okay, then next topic we are going to see about the free fall. ಈಸಿಯಾಗಿ ಫಾಲ್ ಆಗುತ್ತಲ್ವ, ಅದನ್ನ ಫ್ರೀ ಫಾಲ್ ಅಂತ ಹೇಳ್ತಾರೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಫ್ರೀ ಫಾಲ್ ಬೈ ಪರ್ಫಾರ್ಮಿಂಗ್ ದಿಸ್ ಆಕ್ಟಿವಿಟಿ. ಇದ್ರ ಮೀನಿಂಗ್ ಅನ್ನ ಈ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಿ ನೋಡೋಣ ಬನ್ನಿ. ಟೇಕ್ ಎ ಸ್ಟೋನ್, ಥ್ರೋ ಇಟ್ ಅಪ್ವರ್ಡ್ಸ್, ಇಟ್ ರೀಚಸ್ ಎ ಸರ್ಟೈನ್ ಹೈಟ್ ಅಂಡ್ ದೆನ್ ಇಟ್ ಸ್ಟಾರ್ಟ್ಸ್ ಫಾಲಿಂಗ್ ಡೌನ್. ಅಲ್ವಾ, ಒಂದು ಸರ್ಟೈನ್ ಹೈಟ್ ಆದ್ಮೇಲೆ ಅದು ಕೆಳಗಡೆ ಬಿದ್ದೇ ಬಿಡುತ್ತೆ. ಯಾಕೆ ಬನ್ನಿ ನೋಡೋಣ. ವಿ ಹ್ಯಾವ್ ಲರ್ನ್ ದಟ್ ದ ಅರ್ತ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ಇಟ್. ಅಲ್ವಾ, ಅರ್ತ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ಇಟ್. ದಿಸ್ ಇಸ್ ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್. ಈ ತರ ಕಲ್ಲು ಬೀಳೋದು ಕೂಡ ಯಾಕೆ, ಗ್ರಾವಿಟೇಷನಲ್ ಫೋರ್ಸ್ ಇಂದನೇ ಇದು ನಡೆಯುತ್ತೆ. ದೆನ್ ವೆನ್ ಅವರ್ ಆಬ್ಜೆಕ್ಟ್ಸ್ ಫಾಲ್ಸ್ ಟುವರ್ಡ್ಸ್ ದಿ ಅರ್ತ್ ಅಂಡರ್ ದಿಸ್ ಫೋರ್ಸ್ ಅಲೋನ್ ವಿ ಸೇ ದಟ್ ದ ಆಬ್ಜೆಕ್ಟ್ ಆರ್ ಇನ್ ಫ್ರೀ ಫಾಲ್. ಓಕೆ, ಈ ತರ ಫ್ರೀ ಆಗಿ ಬೀಳುತ್ತೆ ಅಲ್ವಾ, ಅದನ್ನ ಆಬ್ಜೆಕ್ಟ್ಸ್ ಆರ್ ಇನ್ ಫ್ರೀ ಫಾಲ್ ಅಂತ ಹೇಳ್ಬಹುದು. ಓಕೆ, ಟುವರ್ಡ್ಸ್ ದ ಅರ್ತ್ ಅಂಡರ್ ದಿಸ್ ಫೋರ್ಸ್. ವೆನ್ ಎವರ್ ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್, ಯಾವುದೇ ಭೂಮಿನಲ್ಲಿ ಯಾವುದೇ ಆಬ್ಜೆಕ್ಟ್ ಬೀಳ್ತಾ ಇದ್ರು ಈ ತರ ಫೋರ್ಸ್ ಅಲ್ಲಿ ಬೀಳ್ತಾ ಇದ್ರೆ ನಾವೇನಂತ ಹೇಳ್ತೀವಿ, ಫ್ರೀ ಫಾಲ್ ಅಂತ ಹೇಳ್ತೀವಿ. ಈಸ್ ದ್ಯಾಟ್ any change in the velocity of falling objects while falling? There is no change in the direction of motions of objects but due to the earth's attraction. When any change in the velocity of falling objects, change irutta, there is no change in the direction of a motion of object. adu direction alli ಏನು changes ನಡೆಯಲ್ಲ, but due to the earth's attraction there will be a change in the magnitude of the velocity. Magnitude of velocity change ಆಗುತ್ತೆ ಅಷ್ಟೇ. Any change in velocity involves acceleration. Whenever an object falls towards the earth, an acceleration is involved. This acceleration is due to the earth's gravitational force. ಈ ಆಕ್ಸಲೇಷನ್ ಯಾವ್ದು ನಡೆಯುತ್ತೆ, ಅರ್ತ್ ಅಲ್ಲಿರೋ ಗ್ರಾವಿಟೇಷನ್ ಫೋರ್ಸ್ ಮೂಲಕ ಈ ಪ್ರಾಸೆಸ್ ನಡೆಯುತ್ತೆ, ಆಕ್ಸಲೇಷನ್ ನಡೆಯುತ್ತೆ. Therefore this acceleration is called the acceleration due to gravitational force of earth. ಇದನ್ನ ಏನಂತ ಹೇಳ್ತೀವಿ, ಈ ಆಕ್ಸಲೇಷನ್, this is acceleration is called the acceleration due to the gravitational force of the earth. Okay, or acceleration due to gravity ಎಂದು ಹೇಳ್ಬೋದು ಇದನ್ನ. It is denoted by the letter G. The unit of G is the same as that of the acceleration, that is ms power minus 2. ಈ ತರನೇ ಅದರ ಯೂನಿಟ್ ಅನ್ನ ಡಿನೋಟ್ ಮಾಡಬೇಕು. ಓಕೆ, ಅದನ್ನ ಯಾವ ಸಿಂಬಲ್ ಡಿನೋಟ್ ಮಾಡಬೇಕು, ಜಿ ಎಂಬ ಸಿಂಬಲ್ ಅಲ್ಲಿ ಆಕ್ಸಲೇಷನ್ ಡಿನೋಟ್ ಮಾಡಬೇಕು, ಅಥವಾ ಯಾವ ಯೂನಿಟ್ ಅದಕ್ಕೆ ಕೊಡಬೇಕು, ms power minus 2. ವಿ ನೋ from the second law of motion that force is the product of masses and acceleration. Let the mass of the stone in activity 10.2 be meter. We already know that there is acceleration involved in falling objects due to the gravitational force and is denoted by G. Okay, and is denoted by G. Therefore the magnitude of the gravitational force F will be the product of mass. Product of the mass ಅಂದಾಗ, ಪ್ರಾಡಕ್ಟ್ ಅಂದ ತಕ್ಷಣ ಅದು ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಪ್ರಾಡಕ್ಟ್ ಆಫ್ ಮಾಸ್ ಅಂದಾಗ ಯಾವುದು, ಗ್ರಾವಿಟೇಷನಲ್ ಫೋರ್ಸ್ ಬಂದು ಪ್ರಾಡಕ್ಟ್ ಆಫ್ ಮಾಸ್, ದಟ್ ಇಸ್ ನಥಿಂಗ್ ಬಟ್ F equal to mg. ಓಕೆ, ಪ್ರಾಡಕ್ಟ್ ಆಫ್ ಮಾಸ್ ಅದು ಗ್ರಾವಿಟೇಷನಲ್ ಫೋರ್ಸ್. ಓಕೆನಾ. ಸೊ ದಿಸ್ ಇಸ್ ದಿ ಇಕ್ವೇಶನ್ 10.6. ಫ್ರಮ್ ಇಕ್ವೇಶನ್ 10.4 ನೋಡಿ ಏನಿದೆ ಇಲ್ಲಿ ಇದೆಯಾ. ಸೊ ಇದು 10.4, ಇದನ್ನು ಈಗ ಜೊತೆಗೆ ಮಾಡಬೇಕು. ನೋಡಿ ಮಾಡೋಣ. G equal that is mg equal to ಎರಡು F ವ್ಯಾಲ್ಯೂನೇ. ಸೊ ಈ ಕಡೆ ಇನ್ನೊಂದು F, ಈ ಕಡೆ ಒಂದು F ವ್ಯಾಲ್ಯೂನ ಬರೀಬೇಕು, ಅಥವಾ ಈ ಕಡೆ ಸೇಮ್ ಇರೋದು ಕ್ಯಾನ್ಸಲ್ ಆಗುತ್ತೆ. therefore G small g equal to capital G m divided by
ಡಿ ಸ್ಕ್ವಯರ್. ಓಕೆ, ಎರಡು ಈಕ್ವಲ್ ಅನ್ನು ಬರ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿದಾಗ ನಮಗೆ ಗ್ರಾವಿಟಿನ ವ್ಯಾಲ್ಯೂ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ gm divided by d square, where m is the mass of the earth, d is the distance of the object and the earth. D is the distance of the object and the earth. Let an object be on or near the surface of the earth. ಅದು ಹತ್ರನಾರಲಿ ದೂರನಾರಲಿ, the distance equation that is 10.7 will be equal to or distance ಬಂದು ನಿಯರ್ ಆಗಿದ್ರು ಸರಿ, object be on or near the surface of the earth ಆಗಿದ್ದಾಗ the distance will be equal to r ಆಗಿರುತ್ತೆ. That is the radius of the earth. Thus objects on or near the surface of the earth, that is mg equal to gm into m divided by r square, g equal to m by r square. That is nothing but the diameter, the distance ನಾವು equal to, that is radius ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ನಾವು ರೇಡಿಯಸ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು r ಎಂದು ರೆಪ್ರೆಸೆಂಟ್ ಮಾಡಬಹುದು. The earth is not a perfect sphere as the radius of the earth increases from the poles to the equator. The value g becomes greater than the poles than the equator. Okay, ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. The radius of the earth increase ಆಯಿತು, from the poles ಇಂದ increase ಆಯಿತು ಅಂದಾಗ the value of g becomes greater than the poles. The value of g became the greater than the poles than the equator. For most calculation we take g to more or less constant on or near the earth, but for objects far from the earth the acceleration due to gravitational force of the earth is given by equation 10.7. ನೋಡಿ 10.7 ಕೊಟ್ಟಿದಾರಲ್ವಾ. ಸೊ ಅದು ಡಿಸ್ಟೆನ್ಸ್ ಮೇಲೆ ಕೊಟ್ಟಿದ್ದಾರೆ. ಆ ಡಿಸ್ಟೆನ್ಸ್ ನಮ್ಮ ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಅದನ್ನು ಈ ಥರ 10.9 ಡಿರೈವ್ ಮಾಡಿದ್ದಾರೆ. ದೆನ್ ವಾಟ್ ಇಸ್ ಅನದರ್ ಥಿಂಗ್, ಬಟ್ ಫಾರ್ ಆಬ್ಜೆಕ್ಟ್ಸ್ ಫಾರ್ ಫ್ರಮ್ ದ ಅರ್ತ್ ದ ಆಕ್ಸಲರೇಷನ್ ಇಸ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಇಸ್ ಗಿವನ್ ಬೈ ದಿ, ದೂರ ಇತ್ತು ಹತ್ರ ಇತ್ತು ಅಂದಾಗ ನೀವು ಆರ್ ಹಾಕಿ, ಸ್ವಲ್ಪ ದೂರ ಇತ್ತು ಆ ಆಬ್ಜೆಕ್ಟ್ಸ್ ಅದನ್ನು ಡಿ ಅಂತ ಡಿನೋಟ್ ಮಾಡಬೇಕು. ದೆನ್ 10.2.1 to calculate the value of g, ಏನು ಮಾಡಬೇಕು? To calculate the value of g we should put the values of g. g ಗೆ ಒಂದು ವ್ಯಾಲ್ಯೂ ಹೇಳಿದೀನಿ, that is 6.7 into, that is nothing but 6.673 into 10 to the power of minus 11 ಅದನ್ನು ನಾವು ಅಬೋವ್ 5 ಹೋದಾಗ ಪಾಯಿಂಟ್ ಮಾಡಿದಾಗ ಒಂದನ್ನು ಆ್ಯಡ್ ಮಾಡ್ಕೊಬೇಕಂತ ಹೇಳಿದ್ನಲ್ವ. ಸೊ ಇಲ್ಲಿಗೆ ಅದನ್ನು ಮಾಡಿದ್ದಾರೆ ನೋಡಿ. ನೇಮ್ಲಿ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ g equal to 6.7 into 10 to the power of 11 minus 11 ಬರಬೇಕು ಚಿಲ್ಡ್ರನ್ಸ್. ಅಲ್ಲಿ ಮೈನಸ್ ಮಿಸ್ ಆಗಿದೆ, ಸರಿಯಾಕಿನಾ? minus 11 Newton meters minus square, kilogram minus 2, mass of the earth m equal to 6 into 10 to the power of 24 kg, and radius of the earth r equal to 6.4 into 10 to the power of 6 meter. ಈ ಥರ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕಾಲ್ಕೊಂಡು ಜಸ್ಟ್ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಲ್ಲ ಈ ಫಾರ್ಮುಲಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಗ್ರಾವಿಟೇಷನ್ ವ್ಯಾಲ್ಯೂ ಸೇಮ್ ಇರುತ್ತೆ. ಇಟ್ ವಿಲ್ ಬಿ ಅ ಕಾನ್ಸ್ಟೆಂಟ್, ದಟ್ ಇಸ್ 9.8 ಮೀಟರ್ ಸೆಕೆಂಡ್ ಮೈನಸ್ 2. ಓಕೆನಾ? ಇದು ಏನಾಗುತ್ತೆ, ಗ್ರಾವಿಟೇಷನ್ಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೊಡ್ತಾರಲ್ವಾ, ಆ ಜಿಗೆ ಆ ಆಕ್ಸಲರೇಷನ್ಗೆ ಇಟ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕ್ವೆಶನಲ್ಲಿ ಅಥವಾ ಸಮ್ಮಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದಾಗ ಆ ಸ್ಮಾಲ್ ಜಿಗೆ 9.8 ಮೀಟರ್ ಸೆಕೆಂಡ್ ಪವರ್ ಮೈನಸ್ 2 ಎಂಬುದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದನ್ನೇ ಅಪ್ಲೈ ಮಾಡಬೇಕು. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂದಾಗ ಈ ವ್ಯಾಲ್ಯೂ ಅಪ್ಲೈ ಮಾಡಬೇಕು. ಓಕೆನಾ? ಓಕೆ ಚಿಲ್ಡ್ರನ್ಸ್, ದೆನ್ thus the value of acceleration due to gravity of the earth g equal to 9.8 meter second power minus 2. Then the next topic, motion of objects under the influence of gravitational force of the earth. Okay, motion of the object under the influence of gravitational force of the earth. Let us do an activity to understand whether all objects, hollow or solid, big or small, will fall from a height at the same rate. ಆಬ್ಜೆಕ್ಟ್ಸ್ ಸೈಜ್ ಡಿಫರ್ ಆಗ್ಬೋದು ಅಥವಾ ವೆಯ್ಟ್ ಮಾಸ್ ಕೂಡ ಡಿಫರ್ ಆಗ್ಬೋದು. ಎಲ್ಲ ಒಂದೇ ಹೈಟಿಂದ ಇಸಿದಾಗ ಒಂದೇ ಸೇಮ್ ರೈಟ್ ಇದರಲ್ಲಿ ಫಾಲ್ ಆಗುತ್ತಾ ಅಂತ ಕೇಳ್ತಾರೆ. ಕಮ್ ಲೆಟ್ ಅಸ್ ಚೆಕ್ ಬೈ ದಿ ಆಕ್ಟಿವಿಟಿ. ಆಕ್ಟಿವಿಟಿ 10.3, ಟೇಕ್ ಎ ಶೀಟ್ ಆಫ್ ಪೇಪರ್ ಅಂಡ್ ಎ ಸ್ಟೋನ್, ಡ್ರಾಪ್ ದೀಸ್ simultaneously from the first floor of a building. Observe whether both are of them reach the ground simultaneously. Okay, simultaneously reach ಆಗುತ್ತಾ ಅಂತ ನೋಡಬೇಕು. We see that the paper reaches the ground little later than the stone. ಅಲ್ವಾ, ಕಲ್ಲಿಗಿಂತ ಪೇಪರು ಸ್ವಲ್ಪ ಲೇಟಾಗಿ ಬೀಳುತ್ತೆ. This happens because of the air resistance. This happens ಯಾವಾಗ ಇದಾಗುತ್ತೆ, air resistance ಇರೋದ್ರೆ ಇದು ನಡೆಯುತ್ತೆ. The air offers resistance due to friction to the motion of the falling objects. The resistance offered by air to the paper is more than the resistance offered to the stone. Resistance offered to the stone. If we do the experiment in a glass jar from
which air has been sucked out, the paper and the stone would fall at a same rate. ಓಕೆ, ಇದನ್ನು ನಾವು ಇದರಲ್ಲಿ ನೋಡಿದಾಗ ಹೇಗೆ ನಡೆಯುತ್ತೆ, ಒಂದೇ ಸೇಮ್ ರೇಟ್ ಇರುತ್ತೆ ಅಂತ ಕೇಳ್ತಾರೆ. ಬನ್ನಿ ನೋಡೋಣ. We know that an object experiences acceleration during free fall from equation 10.9. This acceleration experienced by an object is independent of its mass. This means that all objects, hollow or solid, big or small, should fall at the same rate. According to a story, Galileo dropped different objects from the top. Okay, ಇದೇ ತರ ಏನಾಯ್ತು? This means that all objects are hollow, solid, different ಆಗಿರುತ್ತೆ. Fall at a same rate. Okay, according to the Galileo ಏನಾಗುತ್ತೆ ಈ ತರ, ಅದು ವೆಯ್ಟ್ ಮೇಲೆ, ಈಗ ಪೇಪರ್ ಹಾಕಿದಾಗ ಸ್ವಲ್ಪ ಇದಾಗ್ಬಿಡುತ್ತೆ, ಆ ಆಬ್ಜೆಕ್ಟ್ಸ್ ಮಾಸ್ ಮೇಲೆ ಅದು ಡಿಫರ್ ಆಗುತ್ತೆ. ಅಥವಾ ಇನ್ನೊಂದು ಏನು ಹೇಳ್ತಾರೆ ಇಲ್ಲಿ, ಅಕಾರ್ಡಿಂಗ್ ಟು ದ ಸ್ಟೋರಿ ಗೆಲಿಲಿಯೋ ಡ್ರಾಪ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಫ್ರಮ್ ದಿ ಟಾಪ್ ಟು ಲರ್ನಿಂಗ್ ಟವರ್ ಆಫ್ ಪಿಸಾ ಇನ್ ಇಟಾಲಿ ಟು ಪ್ರೂವ್ ದ ಸೇಮ್. ಅದು ಒಂದೇ ಅಂದು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋದಂತೆ. ನೋಡಿ ಏನಾಯ್ತು, ಆಸ್ ಜಿ ಇಸ್ ಎ ಕಾನ್ಸ್ಟೆಂಟ್ ಅಲ್ವಾ, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಯರ್ ದಿ ಅರ್ತ್, all the equations for the uniformly accelerated motion of objects became valid with acceleration replaced by g. Okay, replaced by g. The equations are, these are the equations of motion, children. Okay, laws of motion ತರ ಅದು ಮೂರು. S equal to V equal to U plus AT. This is the first equation. Then second, S equal to UT plus half AT square. Then V square equal to U square plus 2AC. 3 laws of motion ಅದಲ್ವಾ, ಅದು ಇಲ್ಲಿ ಕೊಟ್ಟಿದ್ದಾರೆ. ತಿರ್ಗ ಅದು ಏನೇನಬದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ವೆರ್ U and V are the initial and final velocities and S is the distance covered by the T. S is the distance covered by the T. Okay, so then in applying these equations we will take acceleration A to be positive. Acceleration ಹೇಗಂತ ತಗೊಬೇಕು, ಪಾಸಿಟಿವ್ ಅಂತ ತಗೊಬೇಕು. When it is in the direction of the velocity that is in the direction of motion, the acceleration A will be taken as negative. The acceleration A will be taken as negative when it opposes the motion. When it opposes the motion, ಅಪೋಸ್ ಮಾಡಿದಾಗ ಏನು ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂನ ತಗೊಬೇಕು. ಅಲ್ಲಿವರೆಗೂ ಅದು ಏನಾಗುತ್ತೆ, ಪಾಸಿಟಿವ್ ಇರುತ್ತೆ. ವೆನ್ ಇಟ್ ಇಸ್ ಇನ್ ದಿ ಡೈರೆಕ್ಷನ್ ಆಫ್ ವೆಲಾಸಿಟಿ ಇದ್ದಾಗ ಅದು ಪಾಸಿಟಿವ್, ಇಲ್ಲ ಅಂದಾಗ ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಅದು ನೆಗೆಟಿವ್. ಓಕೆ, ದೆನ್ ಐ ವಿಲ್ ಟೀಚ್ ಹೇಳಿದ ಚಿಲ್ಡ್ರನ್ಸ್ ಈ ಸಮ್ಸ್ ಅನ್ನ ಪೂರ್ತಿ ಒಂದು ವಿಡಿಯೋ ನೋಡೋಣ. ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ದಿ ಮಾಸ್. ಮಾಸ್ ಅಂದ್ರೆ ಏನು? ಮಾಸ್ ಅಂದ್ರೆ ವೆಯ್ಟ್ ಅಂದ್ರೆ ಹೇಳಿದ್ನ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಲ್ಲಿ. ಸೊ ಅದೇ ತರ ಇಲ್ಲಿಗೋ ಮಾಸ್ ಅಂದ್ರೆ ಅದ ಆಬ್ಜೆಕ್ಟ್ ಹೆಂಗಿರುತ್ತೆ, ಎಷ್ಟು ವೆಯ್ಟ್ ಅಂದ್ರೆ ಬನ್ನಿ ಹೇಳ್ತೀನಿ. We have learnt in the previous chapter that the mass of an object is the measure of its inertia. We have also learnt that greater the mass, the greater is the inertia. Greater the mass is the greater the inertia. It remains the same whether the object is on the earth, whether the object is on the earth, the moon or even in outer space. Thus the mass of an object is constant. Mass of an object ಬಂದು ಕಾನ್ಸ್ಟೆಂಟ್ ಆಗಿತ್ತು ಅಂದಾಗ does not change from place to place. Mass of an object is constant. It does not change from the place to place. ಗೆ ಚೇಂಜ್ ಆಗಲ್ಲ. ಮಾಸು ಒಂದೇ ಸಮ ಇರುತ್ತೆ. Then next we are going to say about the weight. We know that the earth attracts every object with a certain force and this force depends on the mass. This force depends on the mass of the object and the acceleration due to gravity. The weight of an object is the force with which it is attracted towards the earth. Which attracted towards the earth. We know that F equal to ma. That is acceleration ಅಂದಾಗ ನಾವು ಗ್ರಾವಿಟಿ ಅಂತ ಹೇಳ್ಬೋದು. ಹೇಳಿದ್ನ acceleration due to gravity ನ. So that is F equal to m into g. F equal to m into g. The force of attraction of the earth on an object is known as the weight of the object. Okay, the force of attraction on the earth on an object is known as the weight of the object. It is denoted by W. It is denoted by W. Substituting the same in equation 10.14 we have W equal to m into g. ಓಕೆ, ಆ ಫೋರ್ಸ್ ನಾವೇನು ಹೇಳ್ತೀವಿ, ಡಬ್ಲ್ಯೂ ಡಿನೋಟ್ ಮಾಡ್ಬೋದು. ಅದನ್ನು ನಾವು ಹೆಂಗೆ ಹೇಳ್ಬೋದು, W equal to m into g ಎಂದು ಹೇಳ್ಬೋದು. As the weight of an object is the force with which it attracts towards the earth, the SI unit of weight is the same as that of the force, that is Newton N. Okay, the SI unit ಹೆಂಗೆ ಹೇಳ್ಬೋದು, ನ್ಯೂಟನ್ ಎನ್ ಅಂದು ಹೇಳ್ಬೇಕು. ಸೊ ಇದು SI unit of weight ಅನ್ನ n ಅಂದು ದಟ್ ಇಸ್ ನ್ಯೂಟನ್ ಅಂತ ಡಿನೋಟ್ ಮಾಡಬೇಕು. The weight is a
force acting vertically downwards. It has both magnitude and direction. It has both magnitude and direction. We have learned that the value of G is constant at a place. Value of G is constant at a place. Therefore, at a given place, the weight of an object is directly proportional to the mass. Weight of the object ಹೆಂಗಿರುತ್ತೆ? Directly proportional to the mass ಆಗಿರುತ್ತೆ. See, m of the object, that is W proportional to m. It is due to this reason that at a given place, we can use the weight of an object. Okay, we can use the weight of an object as a measure of its mass. Weight of object ಏನಂತ ಹೇಳ್ಬೋದು? as a measure of its mass ಅಂದು ಹೇಳ್ಬೋದು. The mass of an object remains the same everywhere. mass ಹೆಂಗಿರುತ್ತೆ? ಎಲ್ಲ ಜಾಗಕ್ಕೂ ಕಾನ್ಸ್ಟೆಂಟ್ ಅಥವಾ ಸೇಮ್ ಇರುತ್ತೆ. that is on the earth and on any planet, whereas its weight depends on its location. weight ಮಾತ್ರ ಡಿಫರ್ ಆಗ್ಬೋದು ಅಥವಾ mass ಅಂಬಾದು ಸೇಮ್ ಇರುತ್ತೆ. In the next topic, weight of an object on the moon. We have learned that the weight of an object on the earth is the force with which the earth attracts the object. In the same way, the weight of an object on the moon is the force with which the moon attracts that object. The mass of the moon is less than that of the earth. Okay, ಹೆಂಗಿರುತ್ತೆ? The earth attracts in the same way. ಇದೇ ತರ ಅದೇ ದಾರಿನಲ್ಲಿ ಏನು ಹೇಳ್ತಾರೆ? The weight of an object on the moon is the force with which the moon attracts that the object. Then the mass of the moon is less than that of the earth. The mass of the moon is less than that of the earth. mass of the moon ಹೆಂಗಿರುತ್ತೆ? earth ಕಂಪೇರ್ ಮಾಡುವಾಗ ಕಮ್ಮಿ ಇರುತ್ತೆ. Due to this, the moon exerts lesser force of attraction. Okay, ಇದರಿಂದನೇ ಆ ಮೂನು ಎಕ್ಸ್ಟರ್ಟ್ ಆಗುತ್ತೆ, lesser force of attraction of an object ನ ಕೊಡುತ್ತೆ. Then let the mass of an object be m. Let its weight on the moon be Wm. Let the mass of the moon be m small m ಅಂತ ರೆಪ್ರೆಸೆಂಟ್ ಮಾಡಬೇಕು. ಅಂಡ್ ಇಟ್ ರೇಡಿಯಸ್ ನ rm ಅಂತ ಹೇಳ್ಬೇಕು. ಇಲ್ಲಿ ಮಾಸ್ ಅಥವಾ ಇದನ್ನ ವೆಯ್ಟ್ ಅನ್ನ Wm ಅಂತ ಹೇಳ್ತೀವಿ. ಮಾಸ್ ಅನ್ನ ಸ್ಮಾಲ್ m ಡಿನೋಟ್ ಮಾಡ್ತೀವಿ. ಅದು ವೆಯ್ಟ್ ಆಫ್ ದ ಮೂನ್ ಅಂತ ಬಂದಾಗ Wm, ಅಥವಾ ಈಗ ಅರ್ತ್ ಅಂತ ಬಂದಾಗ E ಅಂತ ಹಾಕ್ಬೇಕು. ಸರಿನಾ? ಅದು ಯಾವ ಆಬ್ಜೆಕ್ಟ್ ನಾವು ತಗೊಳ್ತೀವೋ ಅದನ್ನ ಕೆಳಗಡೆ ಮೆನ್ಷನ್ ಮಾಡ್ತೀವಿ. ಇಲ್ಲಿ ನಾವು ಮೂನ್ ಅಂತ ತಗೊಂಡ್ವಿ, ಸೊ ಕೆಳಗಡೆ m ಅಂತ ಹಾಕಿದ್ವಿ. ಸೊ ಬೈ ಅಪ್ಲೈಯಿಂಗ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಪ್ಲೈ ಮಾಡಿದಾಗ ಎಫ್ ಗೆ W ಅಂತ ಹಾಕಿದ್ರಾ, ಸೊ ಇಲ್ಲಿಗೆ Wm ಅಂತ ಹಾಕಬೇಕು, ವಿಚ್ ಇಸ್ ಈಕ್ವಲ್ ಟು Gm into m divided by r square m. ಓಕೆನಾ? ಲೆಟ್ ದ ವೆಯ್ಟ್ ಆಫ್ ದ ಸೇಮ್ ಆಬ್ಜೆಕ್ಟ್ ಆನ್ ದಿ ಅರ್ತ್ ಬಿ We. ಓಕೆ, ವೆಯ್ಟ್ ಆಫ್ ದಿ ಸೇಮ್ ಆಬ್ಜೆಕ್ಟ್ ಹೆಂಗಿರುತ್ತೆ? We. ದ ಮಾಸ್ ಆಫ್ ದಿ m ಅಂಡ್ ಇಟ್ಸ್ ರೇಡಿಯಸ್ ಇಸ್ r ಆಗಿರುತ್ತೆ. ಮಾಸ್ ಆಫ್ ದಿ ಅರ್ತ್ ಹೆಂಗಿರುತ್ತೆ? m ಅಂಡ್ ರೇಡಿಯಸ್ ವಿಲ್ ಬಿ r. ನೋಡಿ, ಇದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಯಾವುದೇ ಕಾರಣಕ್ಕೂ ಇದೆಲ್ಲ ಚೇಂಜ್ ಆಗಲ್ಲ. ದಿಸ್ ಇಸ್ ಸೆಲೆಸ್ಟಿಯಲ್ ಬಾಡೀಸು, ಇದಾದ್ರ ಮಾಸ್, ಇದಾದ್ರ ರೇಡಿಯಸ್ಸು. We equal to Gm into m divided by r square. That is a 10.17 equation. By substituting this equation to this equation, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? Wm equal to G into ಇದರ ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಟೇಬಲ್ ಕಾಲಮ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ We ನ ವ್ಯಾಲ್ಯೂ 1.474 into 10 to the power of 11 G into m. By dividing equation 10.8 a and 10. b ಅನ್ನ ಡಿವೈಡ್ ಮಾಡಿದಾಗ ಮೂರ್ದು ಅರ್ಥದ 2 ಮಲ್ಟಿಪ್ಲೈ ಮಾಡಿ ಹಾಕ್ಕೊಬೇಕು. ಇದೆರಡನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ? 0.165. that is similar to that of the 1/6. Therefore, weight of the object of the moon divided by weight of the object of the earth equal to 1/6. Weight of the object on the moon, which is equal to 1/6 into its weight on the earth. Okay, 1/6 into the weight on the earth. ಇಲ್ಲಿ ಹೇಳಿದ್ನಲ್ವಾ, ನೋಡಿ ಇನ್ವರ್ಸ್ ನಲ್ಲಿ ನೋಡಿ 6 times ಬಿಗರ್ ಆಗಿರುತ್ತೆ. ಸೊ ಅದೇ ತರ ಇಲ್ಲಿ ಏನಾಗಿದೆ? ಆ ಮೂನಿನ ವೆಯ್ಟ್ ಏನಾಗುತ್ತೆ? weight of the moon equal to 1/6 into the weight of the earth. ಓಕೆ, ಅದು ಕಮ್ಮಿ ತೋರಿಸುತ್ತೆ ಮೂನಲ್ಲಿ ಇಷ್ಟೇ. Then next children, next thrust and pressure. Thrust and pressure. Have you ever wondered why a camel can run into a desert easily? Okay, while a camel can run in a desert easily, why an army tank weighing more than 1,000 ton rests upon a continuous chain? Why a truck or a motor bus has much wider tires? Why cutting tools have sharp edge in others? In order to address these questions and understand the phenomena involved, it helps to introduce the concepts of the
net force in a particular direction and the force per unit area acting on the object concerned. ಓಕೆ ಇದೇನು ಹೇಳ್ತಾರೆ, ಅಥವಾ ಕ್ಯಾಮಲ್ ಈಸಿಯಾಗಿ ನಡೆಯುತ್ತೆ ಅಥವಾ ಎಲ್ಲಿ ಡೆಸರ್ಟಲ್ಲಿ, ಅಥವಾ ಆರ್ಮಿ ಟ್ಯಾಂಕು ವೇಯಿಂಗ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಟನ್ ಅದು ಕ್ಯಾರಿ ಮಾಡುತ್ತೆ. ಓಕೆ ಅಪಾನ್ ಕಂಟಿನ್ಯೂಸ್ ಚೈನಲ್ಲಿ. ವೈ ಎ ಟ್ರಕ್ಕರ್ ಎ ಮೋಟರ್ ಬಸ್ ಹ್ಯಾವ್ ಮಚ್ ವೈಡರ್ ಟೈರ್ಸ್, ಅದಕ್ಕೆ ಯಾಕೆ ದೊಡ್ಡ ದೊಡ್ಡ ಟೈರ್ಗಳಿದೆ ಅಂಬಾದನ್ನು ನೋಡೋಣ. ಓಕೆ ಅದು ಥ್ರಸ್ಟ್ ಅದ್ರ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಪ್ರತಿಯೊಂದು ಸಿಚುವೇಶನ್ನ ನಾವು ಬ್ಯಾಲೆನ್ಸ್ ಮಾಡಿ ನೋಡಬೇಕು. ಓಕೆನಾ. ಕಮ್ಸ್ ಲೆಟ್ ಅಸ್ ಆಡ್ ದಿ ಟೂ ಸಿಚುವೇಶನ್ ಚಿಲ್ಡ್ರನ್. So let us try to understand the meaning of thrust and the pressure by considering the following situation. ಈ ಎರಡು ಸಿಚುವೇಶನ್ ಮೂಲಕ thrust ಅಂದ್ರೆ ಏನು, pressure ಅಂದ್ರೆ ಏನು ಮಾತ್ರ ನಾವು ನೋಡೋಣ. Situation 1. You wish to fix a poster on a bulletin board as shown in figure 10.3 to do with your thumb. Okay, bulletin board ಅಲ್ಲಿ ಪೆನ್ ಅನ್ನು ಇದು ಮಾಡಬೇಕು. You apply a force on the surface area of the head of the pin. This force is directly perpendicular to the surface area of the board. This force acts on a smaller area at the tip of the pin. So ಆ ಫೋರ್ಸ್ ಎಲ್ಲಿಗೆ ಆಕ್ಟ್ ಆಗುತ್ತೆ, ಇಲ್ಲಿ ಮೇಲೆ ಭಾಗ ಮಾತ್ರ ಆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಟು ಫಿಕ್ಸ್ ಎ ಪೋಸ್ಟರ್ ಡ್ರಾಯಿಂಗ್ ಪಿನ್ಸ್ ಆರ್ ಪ್ರೆಸ್ಡ್ ವಿತ್ ಎ ಥಂಬ್ ಪರ್ಪೆಂಡಿಕ್ಯುಲರ್ ಟು ಎ ಬೋರ್ಡ್. ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ನೀನು ಇಟ್ಕೊಂಡು ನೋಡಿ ಈ ಫಿಗರ್ ತೋರಿಸಿದ್ರೆ ಆ ಪಿನ್ ನೀನು ಪ್ರೆಸ್ ಮಾಡಿದಾಗ ಸರ್ಫೇಸ್ ಏರಿಯಾಗೆ ನಿನ್ನ ಕೈ ಇರೋದು, ಆ ಮೊಳೆ ಹೊಡೆಯೋದು ಸರ್ಫೇಸ್ ಏರಿಯಾ ಒಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ತಾರೆ. ದೆನ್ ಸಿಚುವೇಶನ್ 2. ಯು ಸ್ಟ್ಯಾಂಡ್ ಆನ್ ಲೂಸ್ ಸ್ಟ್ಯಾಂಡ್, your feet go deep into the stand. Now lie down on this sand. You will find that your body will not go that deep in the sand. In the both cases the force exerted on the sands is the weight of your body. ಏನು ಹೇಳ್ತಾರಲ್ಲಿ, your feet deep into the stand ಅಲ್ಲಿ ಇಡಬೇಕು, ಮರಳಲ್ಲಿ ನಿಂತ್ಕೊಬೇಕು. ನಾವು ಲೈ ಡೌನ್ ಆನ್ ದಿ ಸ್ಯಾಂಡ್ ಮೇಲೆ ಮಲ್ಕೊಂಡ್ರೆ you will find your body will not go to the deep in the both cases ಅಲ್ವಾ. ಇಲ್ಲಿಗೆ ಕಾಲ್ ಮಾತ್ರ ನಿಂತಾಗ ಸ್ವಲ್ಪ ಮಾತ್ರ ಕೆಳಗಡೆ ಹೋಗುತ್ತಾ, ಅಥವಾ ಫುಲ್ಲು ಬಾಡಿ ನಿಂತಾಗ ಮನೋಡ ಹೋಗುತ್ತಾ, ಇಲ್ಲ. ಯಾಕೆ, ಯು ಹ್ಯಾವ್ ಲರ್ನ್ಡ್ ದಟ್ weight is the force acting vertically downwards. Okay, force acting vertically downwards. Here the force is acting perpendicular to the surface of the sand. Okay, acting perpendicular to the surface of the sand. The force acting on an object perpendicular to the surface is called thrust. Make underline children up to thrust ವರ್ಗು. The force, okay, ಇಲ್ಲಿಂದ ಮಾಡಿ. The force is acting perpendicular to the surface of the sand. The force acting on an object perpendicular to the surface is called thrust. Okay, ಇಲ್ಲಿವರೆಗೂ ಬರೀಬೇಕು. thrust ಅಂತ ಕೇಳಿದ್ರೆ the force acting on an object perpendicular to the surface is called thrust. perpendicular to the thrust ಅಂತ ಹೇಳ್ತೀವಿ. When you stand on loose stand, the force that is the weight of your body is acting on an area equal to area of your feet. When you lie down, the same force acts on an area equal to the contact area of your whole body, which is larger than area of your feet. Thus the effects of force of the same magnitude on the different areas are different. In the above cases, thrust is the same, but effects are different. Okay, ಇದು ಎರಡರಲ್ಲೂ ಒಂದೇ ತರ ಫೋರ್ಸ್ ಆಕ್ಟ್ ಆಗ್ತದೆ, ಅಥವಾ ಎಫೆಕ್ಟ್ಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ನಾವು ನಿಂತ್ಕೊಂಡಾಗ ಬಾಡಿ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಲೂಸ್ ಸ್ಟ್ಯಾಂಡ್ ಆದಾಗ ನಮ್ಮ ಬಾಡಿ ತೀರಾ ಕೆಳಗಡೆ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಕೆಳಗಡೆ ಹೋಗ್ತಾನೆ ಇರುತ್ತೆ ಅಲ್ವಾ. ದೆನ್ thus the effects of the force of the same magnitude on different areas are different. Okay, in the above case thrust is same. ಎರಡರಲ್ಲಿ thrust same ಇರುತ್ತೆ, but effects are different. Therefore effect of thrust depends on the area on which it acts. The effect of thrust on sand is larger. Standing, the thrust on unit area is called pressure. Okay, ಇದೇನು ಹೇಳ್ಬೋದು, the thrust on its units area is called pressure. Okay, the thrust on unit area is called pressure. Thus pressure equal to thrust divided by area. Okay, ಎಷ್ಟು ನಾವು ಪ್ರೆಷರ್ ಕೊಡ್ತೀವೋ ಅದ್ರ ಮೇಲೆ ಆಬ್ಜೆಕ್ಟ್ ಒಳಗಡೆ ಇಳಿಯುತ್ತೆ. ನಾವು ಪ್ರೆಷರ್ ಕೊಟ್ಟಿಲ್ಲ ಅಂದಾಗ ಅದು ಇಳಿ. Okay, that is pressure. Then substituting the SI unit of thrust area, equation 10.20 ಕೊಟ್ಟಾಗ we get the SI unit of the pressure as Newton meter square, Newton meter power -2 ಅಂತ ಹೇಳ್ಬೋದು. ಬಿಕಾಸ್ ಡಿವೈಡೆಡ್ ಮೇಲೆ ಹೋದಾಗ ಮೈನಸ್ ಆಗುತ್ತೆ. In honor of scientific Blaise Pascal, the SI unit of pressure is called the Pascal denoted as Pa. Pascal denoted as Pa.
ಲೆಟ್ ಅಸ್ ಕನ್ಸಿಡರ್ ದಿ ನ್ಯೂಮರಿಕಲ್ಸ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಿ ಎಫೆಕ್ಟ್ಸ್ ಆಫ್ ಥ್ರಸ್ಟ್ ಆಕ್ಟಿಂಗ್ ಆನ್ ಡಿಫರೆಂಟ್ ಏಜ್. ಇದನ್ನ ಸಮ್ಸ್ ಮೂಲಕ ನೋಡೋಣ ಅಂತ ಹೇಳ್ತಾರೆ. ಸಮ್ಸ್ ಅನ್ನ ಇನ್ನೊಂದು ವಿಡಿಯೋಲಿ ನೋಡೋಣ. ಓಕೆ, ದ ಬ್ಯಾಲೆನ್ಸಿಂಗ್ ಐ ವಿಲ್ ಟೀಚ್ ಇನ್ ದ ನೆಕ್ಸ್ಟ್ ವಿಡಿಯೋ ಚಿಲ್ಡ್ರನ್ಸ್. ಥ್ಯಾಂಕ್ ಯು, ಬಾಯ್.